ವೈದ್ಯರಾಗುವ ಕನಸು ಕಾಣ್ತಾ ನೀಟ್ ಪರೀಕ್ಷೆಯಲ್ಲಿ ಪಾಲ್ಗೊಂಡವರಿಗೆ ಇಡೀ ದೇಶದಲ್ಲಿ ಅನೇಕ ರೀತಿಯ ಆಘಾತಗಳಾಗಿದ್ವು. ಇದೀಗ ಸುಪ್ರೀಂ ಕೋರ್ಟ್ ತಕ್ಷಣವೇ ಫಲಿತಾಂಶವನ್ನು ಪ್ರಕಟಿಸಬೇಕು ಅಂತ ಹೇಳಿ ಆದೇಶ ಮಾಡಿದೆ. ನೀಟ್ ಫಲಿತಾಂಶ ಪ್ರಕಟಿಸಲು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಶನಿವಾರದೊಳಗೆ ಪ್ರಕಟಿಸಲು ಗಡುವು ನೀಡಿದೆ ಸುಪ್ರೀಂ ಕೋರ್ಟ್. ಆಯಾ ಕೇಂದ್ರವಾರು ಫಲಿತಾಂಶವನ್ನು ಪ್ರಕಟಿಸಬೇಕು ಅಂತ ಹೇಳಿ ತಾಕೀತು ಮಾಡಿದೆ. ಶನಿವಾರ ಮಧ್ಯಾಹ್ನದೊಳಗೆ ಫಲಿತಾಂಶ ಇರಬೇಕು ಅಂತ ಹೇಳಿದೆ. ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಏನಿದೆ, ನೀಟ್ ಎಕ್ಸಾಮ್ ಅನ್ನೋದು ಅನೇಕ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಕನಸು. ನಾನೊಬ್ಬ ವೈದ್ಯ ಆಗಬೇಕು, ಹಗಲು ರಾತ್ರಿ ಕಷ್ಟಪಟ್ಟು ಓದಬೇಕು, ಅದರ ಮೂಲಕ ನೀಟ್ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಉತ್ತಮವಾದಂಥ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಪಡ್ಕೋಬೇಕು, ಅದ್ರ ಮೂಲಕ ನನ್ನ ಕನಸನ್ನು ನನಸು ಮಾಡಿಕೊಳ್ಬೇಕು ಅಂತ ಹೇಳಿ ಅನೇಕ ವಿದ್ಯಾರ್ಥಿಗಳು ನೀಟ್ ಮೇಲೆ ಅಂತಹ ಭರವಸೆಯನ್ನು ಇಟ್ಟಿದ್ದರು. ಆದರೆ ಇದೀಗ ನೀಟ್ ಪರೀಕ್ಷೆಯ ಗೋಲ್ಮಾಲ್ ಅಕ್ರಮ ಯಾವ ದೊಡ್ಡ ಪ್ರಮಾಣದಲ್ಲಿ ವ್ಯಾಪ್ತಿಗೆ ಹೋಯಿತು ಅಂತ ಗೊತ್ತಿದೆ. ನೀಟ್ ಎಕ್ಸಾಮ್ ಆಗಿದೆ. ಇದೀಗ ಅಂಥ ಎಕ್ಸಾಮ್ ಆಗಿರುವಂಥ ಫಲಿತಾಂಶವನ್ನು ಇಮ್ಮಿಡಿಯೇಟಾಗಿ ಪ್ರಕಟ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. NTA ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಸೂಚನೆಯನ್ನು ನೋಡ್ತಾ ಇದ್ದೀವಿ. ಫಲಿತಾಂಶ ಪ್ರಕಟಿಸಬೇಕು, ಪ್ರಾಮಾಣಿಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಬೇಕು, ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ ಅನುಕೂಲವಾಗುವ ರೀತಿಯಲ್ಲಿ ಈ ಫಲಿತಾಂಶವನ್ನು ಪ್ರಕಟ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇದೇ 24ರಿಂದ ನಡೆಯಲಿರುವಂಥ ನೀಟ್ ಕೌನ್ಸಿಲ್ನಲ್ಲಿ ಈ ವಿದ್ಯಾರ್ಥಿಗಳು ಹಾಜರಾಗಲಿಕ್ಕೆ ಅನುಕೂಲ ಮಾಡಿಕೊಡಬೇಕು. ಪೇಪರ್ ಲೀಕ್ ಆಗಿರುವ ಬಗ್ಗೆ ವಿಚಾರಣೆಯನ್ನು ಮುಂದುವರಿಸುತ್ತೆ. ಜುಲೈ 22ರ ಮಧ್ಯಾಹ್ನದೊಳಗೆ ವಿಚಾರಣೆ ಮುಕ್ತಾಯ ಆಗುತ್ತೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಚಂದ್ರಚೂಡ್ ಅವರಿದ್ದಂಥ ವಿಭಾಗೀಯ ಪೀಠ ಆದೇಶ ಮಾಡಿದೆ.